ನಮಸ್ಕಾರ, ನಾನು ಗಣೇಶ್ ಹೆಗಡೆ, SG Career Academy ಸಿರ್ಸಿಯಿಂದ. ನಮ್ಮ ಇಂದಿನ ಶನಿವಾರದ KS ಮುಖ್ಯ ಪರೀಕ್ಷೆಯ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಬಂಧದ ವಿಷಯ ಬಹುಶಃ 10ನೇ ಮಾಲಿಕೆ ಇರಬಹುದು. ಹಿಂದಿನ ಶನಿವಾರ ನಾವು ಕೊಟ್ಟಿಲ್ಲ, ಕಾರಣ ಇಷ್ಟೇ KS ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ ಇತ್ತು, ಈಗ ಕೊಟ್ಟಿಲ್ಲ. ಸೊ ಇಂದು ಈ ಪ್ರಬಂಧದ ವಿಷಯವನ್ನ ಎತ್ಕೊಳ್ತಾ ಇದ್ದೀನಿ. ನೋಡಿ, ಪ್ರಬಂಧದಲ್ಲಿ ಸಾಮಾನ್ಯವಾಗಿ 2 ಪ್ರಬಂಧಗಳನ್ನು ಬರೀಬೇಕು. 125 ಅಂಕ ಪ್ರತಿ ಪ್ರಬಂಧಕ್ಕೆ ಇಂಟು 2 ಅಂದ್ರೆ 250 ಆಯಿತು. ಅದರಲ್ಲಿ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಮಾಡ್ತಾನೆ. ಸೆಕ್ಷನ್ ಎದಲ್ಲಿ ಒಂದು ಟಾಪಿಕ್, ಸೆಕ್ಷನ್ ಬಿ ದಲ್ಲಿ ಒಂದು ಟಾಪಿಕ್ ಅನ್ನು ಎತ್ಕೊಳ್ಬೇಕಾಗುತ್ತೆ. ಅವನು ಕೊಟ್ಟಿರುವಂತಹ ಪಠ್ಯಕ್ರಮದ ಅನುಗುಣವಾಗಿ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಕೊಡ್ತಾನೆ. ನಾವು 2014 ಮತ್ತು 2015ರ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಸಾಮಾನ್ಯವಾಗಿ ಹೆಚ್ಚು ಬಂದಿರೋದು ರಾಷ್ಟ್ರ ಮಟ್ಟದೊಂದು, ರಾಜ್ಯ ಮಟ್ಟದೊಂದು ಹೆಚ್ಚಾಗಿ ಬಂದಿದೆ. ಇದು ಒಂದು ಸಂಕ್ಷಿಪ್ತ ಪರಿಚಯ ಯಾವುದು ಪ್ರಬಂಧದ ವಿಷಯವಾಗಿ. ಇನ್ನು ಇಲ್ಲಿ ಪ್ರಬಂಧದ ವಿಶೇಷತೆ ಏನು, KS ಮುಖ್ಯ ಪರೀಕ್ಷೆಯಲ್ಲಿ ಪ್ರಬಂಧದ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಈ ನಾವು 2014 ಮತ್ತು 2015 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಅದು ಈ ಮುಖ್ಯ ಪರೀಕ್ಷೆಯ GSL ಏನು ಬರುತ್ತಲ್ಲ ಅದೇ ತರ ಪ್ರಶ್ನೆ ರೂಪದಲ್ಲಿ ಇರುತ್ತೆ. ಅದೊಂದು ವಿಶೇಷತೆ. ಅಂದ್ರೆ ಯಾವುದೋ ಒಂದು ಟಾಪಿಕ್ ಅನ್ನು ಹಾಗೆ ಬಿಟ್ಬಿಟ್ಟು ಅಭ್ಯರ್ಥಿ ಅಥವಾ ವಿದ್ಯಾರ್ಥಿ ತನ್ನ ವಿವೇಚನೆ, ವಿಚಾರ, ಅಭಿಪ್ರಾಯ, ಅನಿಸಿಕೆಗಳನ್ನು ಬರೆಯುವಂತಹ ಒಂದು ಅವಕಾಶ, ಮುಕ್ತವಾದ ಅವಕಾಶ ಸ್ವಲ್ಪ ಕಡಿಮೆ. ಟಾಪಿಕ್ ಅನ್ನು ಅವನು ಹೀಗೆ ಕೊಡ್ತಾನೆ, ಆ ಟಾಪಿಕ್ ಮೇಲೆ ವಸ್ತುನಿಷ್ಠವಾಗಿ ತಾವು ಬರೀಬೇಕಾಗುತ್ತೆ. ಇನ್ನು ಈ ಪ್ರಬಂಧದ ಮುಖ್ಯ ನೆಲೆ ಅದಲ್ಲ. ನಿಮ್ಮ ಅಭಿಪ್ರಾಯ ಯಾವುದೋ ಒಂದು ವಿಚಾರಕ್ಕೆ, ವಿಷಯಕ್ಕೆ ನಿಮ್ಮ ಅಭಿಪ್ರಾಯ ಏನೇನು ಅನ್ನೋದನ್ನು ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಯಾಕಂದ್ರೆ ಅವನೇ ಪ್ರಶ್ನೆ ರೂಪದಲ್ಲಿ ಕೊಡ್ತಾನೆ, ಅದಕ್ಕೆ ನೀವು ವಸ್ತುನಿಷ್ಠವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾನು ಒಂದೆರಡು ಓದ್ತೀನಿ ನೋಡಿ. 2014 ಪ್ರಶ್ನೆಯನ್ನು ಓದ್ತೀನಿ. ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳೊಂದಿಗೆ ಪರ್ಯಾಯ ಶಕ್ತಿಗಳಾಗಿ ಸ್ಪರ್ಧಿಸುತ್ತಿವೆ, ವಿಶ್ಲೇಷಿಸಿ. Regional political parties in India are competing with national political parties as alternative powers. Analyze ಅಂತ. ಈ ಅನಲೈಸ್ ಹೇಳುವಂತಹ ಪದ ಇಲ್ಲಿ ಬಹಳ ಮುಖ್ಯ. ಸಾಮಾನ್ಯ ಪ್ರಬಂಧದಲ್ಲಿ ಕೊಡಲ್ಲ, ನೀವು ಅನಲೈಸ್ ಏನು ಹೇಳಲ್ಲ, ನಿಮಗೆ ಏನ್ ಯಾವ ತರ ಕಾಣುತ್ತೆ ಅದು ಬರೀರಿ ಅಂತ. ಇಲ್ಲಿ ಅನಲೈಸು, ಎಲಿಸಿಡೇಟಿವ್, ಡಿಸ್ಕಸ್ ಇದೆಲ್ಲ ಕೊಡ್ತಾರೆ. ಸೊ ಈಗ ಅದು ಏನಾಗುತ್ತೆ, KS GS ಪ್ರಶ್ನೆಯ ಒಂದು ಭಾಗವೇ ಆಗುತ್ತೆ. ಅಲ್ಲೂ ಹಾಗೆ ಪ್ರಶ್ನೆಯನ್ನು ಕೊಟ್ಬಿಟ್ಟು ಡಿಸ್ಕಸ್, ಅನಲೈಸ್ ಆಗಿ ಕೊಟ್ಟಿರ್ತಾರೆ, ವಿಶ್ಲೇಷಣೆ ಮಾಡಿ ಅಂತೇಳಿ. ಸೊ ಹೀಗಾಗಿ ಈ ವಿಷಯವನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ವಸ್ತುನಿಷ್ಠವಾಗಿ ಪ್ರಶ್ನೋತ್ತರ ರೂಪದಲ್ಲಿ ಯಾವ ತರ ಬರೀತಿರೋ ಅದೇ ರೂಪವನ್ನು ಹೊಂದಿರುತ್ತೆ ಯಾವುದು ಪ್ರಬಂಧ ಸಹಿತ ಆಡುವಂಥದ್ದು. ಇನ್ನು ಮತ್ತೊಂದು ನೋಡಿ, 2015 ಪ್ರಶ್ನೆಯನ್ನು ಓದ್ತೀನಿ. ಡಿಫರೆಂಟ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಎಫೆಕ್ಟಿವ್ ಇನ್ ಮೇಂಟೈನಿಂಗ್ ಪ್ರೈಸ್ ಸ್ಟೆಬಿಲಿಟಿ, ಡಿಸ್ಕಸ್ ಅಂತ ಹೇಳ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಪತ್ತು ಅಥವಾ ಸಾಲ ನಿಯಂತ್ರಣದ ವಿವಿಧ ವಿಧಾನಗಳು ಬೆಲೆ ಸ್ಥಿರತೆಯ ನಿರ್ವಹಣೆಯಲ್ಲಿ ಪರಿಣಾಮಕಾರಿಯಾಗಿವೆ, ಚರ್ಚಿಸಿ ಅಂತ. ನೋಡಿ, ಇಂಥ ಟಾಪಿಕ್ಗಳು ಬರುತ್ತೆ. ಅಂದ್ರೆ ರಿಸರ್ವ್ ಬ್ಯಾಂಕಿನ ಯಾವುದೋ ಒಂದು ಮಾನಿಟರಿ ಪಾಲಿಸಿ ಅಂಶವೂ ಬರಬಹುದು ಪ್ರಬಂಧಕ್ಕೆ. ಸೊ ಹೀಗಾಗಿ GSನ ಎಲ್ಲಾ ಟಾಪಿಕ್ಗಳನ್ನ ಕರೆಂಟ್ ಇವೆಂಟ್ಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ತಗೊಳ್ಬೇಕಾಗುತ್ತೆ. ತಗೊಂಡು ಅದನ್ನ ಡಿಟೇಲ್ ಆಗಿ ಇದು ಮಾಡಬೇಕು, ಅಭ್ಯಾಸ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ, ಹಾಗಾದ್ರೆ ಒಂದು ಪ್ರಬಂಧಕ್ಕೆ ಗಾತ್ರ ಎಷ್ಟು? 1000 to 1200 ವರ್ಡ್ಸ್ ಅಂತ ಕೊಡ್ತಾನೆ. ಈ 1000 to 1200 ವರ್ಡ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಪೇಜಿಗೆ ಅಥವಾ ಒಂದು ಪುಟಕ್ಕೆ 100 ವರ್ಡ್ಸ್ ಹೇಳಿದ್ರು 10 ಪೇಜ್, 12 ಪೇಜ್. ಅದು ಒಂದು ಲಿಮಿಟ್. ಆ ಒಂದು ಲಿಮಿಟ್ ಅಲ್ಲಿ, ವ್ಯಾಪ್ತಿಯಲ್ಲಿ ತಾವು ಬರೆಯಬೇಕಾಗುತ್ತೆ. ಒಬ್ಬೊಬ್ರು ಗೊತ್ತಿದೆ ಅಂತ 20 ಪೇಜ್ ಬರೆಯಲೂಬಾರದು ಅಥವಾ ಬರೆಯಕ್ ಆಗಲ್ಲ. ಇನ್ನು 5 ಪೇಜಲ್ಲಿ ಮುಗಿಸ್ತೀನಿ, ಬಹಳ ಚೆನ್ನಾಗಿ ಬರ್ತೀನಿ, ಅದು ಬೇಡ. ಯಾಕಂದ್ರೆ ಅವನು ಒಂದು ಲಿಮಿಟ್ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ 10 ರಿಂದ 12 ಪೇಜ್ಗಳಲ್ಲಿ ನೋಡ್ಕೊಳ್ಳಿ. ಅದರಲ್ಲಿ ಇನ್ನೊಂದು ವಿಷಯ, ಒಬ್ಬೊಬ್ರು ಅಕ್ಷರವನ್ನು ದೊಡ್ಡದಾಗಿ ಬರೆದಾಗ ಒಂದು ಲೈನಿಗೆ 3 ಅಥವಾ 4 ಪದಗಳು ಹಿಡಿಯುತ್ತೆ. ಒಬ್ಬೊಬ್ರು ಚಿಕ್ಕದಾಗಿ ಬರೆದಾಗ 6 ರಿಂದ 7 ಪದಗಳು ಹಿಡಿಯುತ್ತೆ. ಸೊ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಏನ್ ಮಾಡಿದ್ರೆ ಆಯ್ತು. ಈ ದೊಡ್ಡ ಅಕ್ಷರ ಇರೋರು ಸ್ವಲ್ಪ ಕಡಿಮೆ ಮಾಡಿ, ಹೆಚ್ಚು ಮಾಡಿ, ಇದು ಯಾರು ಚಿಕ್ಕ ಅಕ್ಷರ ಇರೋರು ಸ್ವಲ್ಪ ಜಾಸ್ತಿ ಮಾಡಬಹುದು. ಸೊ ಹೀಗಾಗಿ ಅದನ್ನು ನೀವು ತಾವು ಅಡ್ಜಸ್ಟ್ ಮಾಡ್ಕೊಂಡು ಬರೀಬಹುದು. ಇನ್ನು ವಿಷಯ ಹೇಗಿರಬೇಕು, ಇದಕ್ಕೆ ನಿರ್ವಹಣೆನೇ ಬಹಳ ಮುಖ್ಯ. ಪ್ರಬಂಧದಲ್ಲಿ ನಿರ್ವಹಣೆ ಅಂದ್ರೆ ಏನು? ಸ್ಟೆಪ್ ವೈಸ್, ತರ್ಕಬದ್ಧವಾಗಿ ಸ್ಟೆಪ್ ವೈಸ್ ಅರೇಂಜ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಕೇವಲ ಆನ್ಸರ್ ಮಾತ್ರ ಅಲ್ಲ, ಪ್ರಬಂಧದಲ್ಲಿ ಅರೇಂಜ್ ಮಾಡೋದು, ಒಂದಾದ್ಮೇಲೆ ಒಂದು
ಒಂದಲ್ಲ, ಎರಡನೇದು ಸಮಗ್ರತೆ, ಎಲ್ಲಾ ವಿಷಯಗಳನ್ನು ತಾವು ತೆಗೆದುಕೊಂಡಿದ್ದೀರಾ ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ. ಮೂರನೇದಾಗಿ ಅಲ್ಲಿ ಹೊಸ ವಿಷಯವನ್ನು ಕೊಟ್ಟು ಅದನ್ನ ನಿದರ್ಶನ ಸಹಿತ ತಾವು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಾ, ಅದು ಬಹಳ ಇಂಪಾರ್ಟೆಂಟ್. ಸೊ ಈ ಮೂರು ವಿಷಯಗಳನ್ನು ತಾವು ನೆನಪಿಟ್ಕೊಳ್ಬೇಕು. ಯಾವುದು? ಸಮಗ್ರತೆ, ವಿಷಯ ಮಾಹಿತಿ ಮತ್ತು ಅರೇಂಜ್ಮೆಂಟ್. ಇವು ಬಹಳ ಮುಖ್ಯ ಅಂತ ಹೇಳ್ತೀವಿ. ಇನ್ನು ನಮ್ಮ ಮುಂದಿನ KS ಮುಖ್ಯ ಪರೀಕ್ಷೆಯ ಸರಣಿ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. 25ನೇ ತಾರೀಕಿನ ಕೊಡ್ಬೇಕಂತ ಮಾಡಾಗಿತ್ತು, ವೈಯಕ್ತಿಕ ಕಾರಣದಿಂದ ಕೊಡ್ಲಿಕ್ಕಾಗಿಲ್ಲ, ಕ್ಷಮಿಸಬೇಕು. ಸೊ ಸೋಮವಾರ ಮತ್ತು ಮಂಗಳವಾರದಿಂದ ನಾವು ಮುಖ್ಯ ಪರೀಕ್ಷೆ ಎಲ್ಲ ಅಂಶಗಳನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ.